ಆಗಲಿ ದಂಪತಿಗಳಿಗೆ. ಕುಶಲವೇ ಚಂದ್ರಮ್ಮ? ಗಾಜಿನ ಕಂಬದಲ್ಲಿ ಪರಿಶೋಭಿಸುವ ರಸದಂತೆ ರಸಸಪ್ತಮಿಯ ಸೂರ್ಯನಂತೆ ನಿಷ್ಕಳಂಕನಾದ ರೋಹಿಣಾಪತಿಗೆ ಕುಶಲವಲ್ಲದೆ ಮತ್ತೇನು? ರಾಜೇಂದ್ರ, ನಿನ್ನ ಕೃತಜ್ಞತೆಗೆ ಮೆಚ್ಚಿದನಿ ದಕ್ಷದೇವ. ನೋಡಿದೆಯಾ ಜಾಲಬ್ರಹ್ಮ ಈ ದಂಪತಿಗಳ ವಿನಯವನ್ನು? ಎಷ್ಟಾದ್ರೂ ಚಂದ್ರದೇವನ ದಕ್ಷಪತಿಯ ಜಾಮಾತನಲ್ಲವೇ? ಮನ್ನಮತಿ ಚಂದ್ರದೇವ ನೀನಾದೆ ದಕ್ಷಪತಿಯ ಜಾಮಾತ. ಜಾಲಬ್ರಹ್ಮದೇವ, ನಮ್ಮ ತಂದೆಗೆ ಹಿತೈಷಿಯಾದವರಲ್ಲಿ ನೀವು ಹಾಗೂ ಭೃಗುದೇವರೊಬ್ಬರು. ನಮ್ಮ ತಂದೆಯ ಪ್ರೇಮವನ್ನು ಆರೈಸುವ ಪರಾಕ್ರಮಗಳು. ಅಲ್ಲದೆ ರೋಹಿಣಿಯ ಮಂದಿರಕ್ಕೆ ಆಗಮಿಸಿದ ದಿನವೇ ಶುಭ ದಿವಸ. ದಯಮಾಡಿ ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕೆಂದು ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ಹೌದು, ನನ್ನ ಮನೋವಿಲಾಸ ಏನು ತಿಳಿದು ರೋಹಿಣಿಯು ಮಾತನಾಡಿದಳು. ದಕ್ಷದೇವ, ನನ್ನ ಮನೆಯೇ ರೋಹಿಣಿಯ ಮನೆಯು. ನಿಮ್ಮ ಸುತೆಗಳ ಮಾತು ಕಬ್ಬಿನ ಮೇಲೆ ಜೇನಿಕ್ಕಿದಂತಾಯಿತು. ನಿಸಾಪತಿ, ನಿನಗೆ ನಿನ್ನ ಸತಿಯಲ್ಲಿರುವ ಪ್ರೇಮವು ಅಪಾರವಾದದ್ದು. ಹರಳಿರುವ ತಾವರೆಯ ಬಂಡನ್ನು ಸವಿಯಲು ಜೇನ್ ಕಾರಿಂದ ಸಂಚರಿಸುವ ಮರಿದುಂಬಿಯ ಪ್ರೇಮಕ್ಕಿಂತಲೂ ಮಿಗಿಲಾಗಿರುವುದು ನಿನ್ನ ಪ್ರೇಮ ರೋಹಿಣಿಯಲ್ಲಿ. ನೀ ನೋಡು ಜಾಲಬ್ರಹ್ಮ, ನನ್ನ ಜಾಮಾತನ ಮಂದಿರವನ್ನ.